ಮೋದಿ ಮೀಸಲಾತಿ ವರ್ಸಸ್ ಸಿದ್ದು ಮೀಸಲಾತಿ. ಮಹಿಳೆಯರ ಮತಕ್ಕಾಗಿ ರಾಜಕೀಯ ಯುದ್ಧ. ಮೋದಿ ವಿರುದ್ಧವೇ ದಾಖಲಾಯಿತು ದೂರು. ಮೋದಿ ಮೀಸಲಾತಿ ವರ್ಸಸ್ ಸಿದ್ದು ಮೀಸಲಾತಿ ಅನ್ನೋ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಅಂದ್ರೆ ಮಹಿಳೆಯರಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಗ್ಯಾರಂಟಿಗಳಿಂದ ಆದ ಲಾಭ ಎಷ್ಟು, ಮೋದಿ ತರಲು ಮುಂದಾಗಿರೋ ಮಸೂದೆಯ ಲಾಭ ಎಷ್ಟು ಅನ್ನೋ ಚರ್ಚೆಗಳು ಜೋರಾಗಿವೆ. ಈ ನಡುವೆ ಪ್ರಧಾನಿ ಮೋದಿ ಅವರ ವಿರುದ್ಧವೇ ಇದೀಗ ದೂರು ದಾಖಲಾಗಿದೆ. ಹಾಗಾದ್ರೆ ಏನದು ದೂರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಹಿಳಾ ಮೀಸಲಾತಿಗೆ ಲೋಕಸಭೆಯಲ್ಲಿ ಹಿನ್ನಡೆಯಾದ ಬೆನ್ನಲ್ಲೇ ಬಿಜೆಪಿ ವಿಪಕ್ಷಗಳ ವಿರುದ್ಧ ಹರಿಹಾಯ್ತಿದೆ. ಈ ನಡುವೆ ಕಾಂಗ್ರೆಸ್, ಸಿಪಿಐ ಸೇರಿದಂತೆ ವಿಪಕ್ಷಗಳು ಬಿಜೆಪಿ ವಿರುದ್ಧ ಮುಗಿಬಿದ್ದಿವೆ. ಬಿಜೆಪಿ ನಾಯಕರು ಮಹಿಳಾ ಮೀಸಲಾತಿ ಬಿಲ್ ಜೊತೆಗೆ ಕ್ಷೇತ್ರ ಪುನರ್ ವಿಂಗಡಣೆ ಸೇರಿಸಿ ಮತಕ್ಕೆ ಹಾಕಿದ್ದೇ ತಪ್ಪು. ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ನಮ್ಮದೇನು ತಕರಾರಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲ ಒಕ್ಕೊರಳಿನಿಂದ ಹೇಳುತ್ತಿದ್ದಾರೆ. ಈ ನಡುವೆ ಪ್ರಧಾನಿ ಮೋದಿ ಏಪ್ರಿಲ್ 18ರಂದು ದೇಶವನ್ನುದ್ದೇಶಿಸಿ ಮಾಡಿರೋ ಭಾಷಣಕ್ಕೆ ಕಾಂಗ್ರೆಸ್ ಮತ್ತು ಸಿಪಿಐ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿವೆ. ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ದೇಶವನ್ನುದ್ದೇಶಿಸಿ ಮಾಡಿದ ಭಾಷಣವು ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಅಂತ ಆರೋಪಿಸಿ ಸಿಪಿಐ ಮತ್ತು ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಪ್ರತ್ಯೇಕ ದೂರು ಕೊಟ್ಟಿವೆ. ಕೇರಳ ಕಾಂಗ್ರೆಸ್ ನಾಯಕ ಮಾಜಿ ಶಾಸಕ ಅನಿಲ್ ಅಕ್ಕರ ಹಾಗೂ ಸಿಪಿಐನ ರಾಜ್ಯಸಭೆ ಸದಸ್ಯ ಪಿ ಸಂತೋಷ್ ಕುಮಾರ್ ಲಿಖಿತ ದೂರು ದಾಖಲಿಸಿದ್ದಾರೆ. ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಪ್ರಧಾನಿ ಮೋದಿಯವರು ಏಪ್ರಿಲ್ 18ರಂದು ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ್ರು. ರಾಜಕೀಯ ಭಾಷಣಕ್ಕಾಗಿ ಸರ್ಕಾರಿ ಸ್ವಾಮ್ಯದ ದೂರದರ್ಶನ ವಾಹಿನಿಯನ್ನ ಮೋದಿ ಬಳಸಿಕೊಂಡಿದ್ದು ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ಚುನಾವಣಾ ಶಿಷ್ಟಾಚಾರ ಕಡೆಗಣಿಸಲಾಗಿದೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ಲಿಖಿತ ದೂರು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಸಂಸತ್ತಿನಲ್ಲಿ ಮಹಿಳಾ ಮೀಸಲು ವಿಧೇಯಕಕ್ಕೆ ಸೋಲಾದ ನಂತರ ಮೋದಿಯವರು ಶನಿವಾರ ದೇಶವನ್ನುದ್ದೇಶಿಸಿ ಮಾತನಾಡುತ್ತಾ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯುತ್ತಿರುವ ಹೊತ್ತಿನಲ್ಲಿ ಪ್ರಧಾನಿಯವರು ಮಾಡಿರುವ ಭಾಷಣ ಆ ರಾಜ್ಯಗಳ ಮತದಾರರ ಮೇಲೆ ಪ್ರಭಾವ ಬೀರುವಂತಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಮೋದಿ ಸರ್ಕಾರ ಜಾರಿಗೆ ತರಲು ಹೊರಟಿರೋ ಮಹಿಳಾ ಮೀಸಲಾತಿಯಿಂದ ಅಸಲಿಗೆ ಯಾರಿಗೆ ಲಾಭ? ಸಿದ್ದರಾಮಯ್ಯ ಕೊಟ್ಟ ಮಹಿಳಾ ಗ್ಯಾರಂಟಿಗಳಿಂದ ಯಾರಿಗೆಲ್ಲ ಲಾಭ ಆಗ್ತಿದೆ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಿವೆ. ಮೋದಿ ಮಹಿಳಾ ಮೀಸಲಾತಿಯಿಂದ ಶ್ರೀಮಂತರ ಮಹಿಳೆಯರಿಗೆ ಮಾತ್ರವೇ ಲಾಭವಾಗುತ್ತೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಕೊಡ್ತಾ ಇರೋ ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳಿಂದ ನಾಡಿನ ಕೋಟ್ಯಾಂತರ ಮಹಿಳೆಯರು ನಿತ್ಯ ಅನುಕೂಲ ಮಾಡಿಕೊಳ್ಳುತ್ತಿದ್ದಾರೆ. ಹಾಗೆ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಮಾಹಿತಿ ಪ್ರಕಾರ ಮೋದಿ ಮಹಿಳಾ ಮೀಸಲಾತಿಯಿಂದ ಲಾಭ ಪಡೆಯುವ ಮಹಿಳಾ ವರ್ಗ ಯಾವುದು ಗೊತ್ತಾ? 99% ಶ್ರೀಮಂತ ಮಹಿಳೆಯರಿಗೆ ಲಾಭವಾಗುತ್ತೆ. ಯಾಕಂದ್ರೆ ಎಂಎಲ್ಎ, ಎಂಪಿ ಟಿಕೆಟ್ಗಳು ಪ್ರಭಾವಿ ಮತ್ತು ಶ್ರೀಮಂತರ ಹೆಂಡತಿ ಮತ್ತು ಅವರ ಕುಟುಂಬದ ಹೆಣ್ಣು ಮಕ್ಕಳಿಗಷ್ಟೇ ಸಿಗುತ್ತವೆ. ಆದ್ರೆ ಕೂಲಿ ಕಾರ್ಮಿಕರು, ಶ್ರಮಿಕರು, ರೈತರು, ಬಡಬಗ್ಗರ ಹೆಣ್ಣು ಮಕ್ಕಳಿಗೆ ಇದರಿಂದ ಅನ್ಯಾಯವಾಗುತ್ತೆ. ಜೊತೆಗೆ ದೇಶದ ಎಷ್ಟು % ಮಹಿಳೆಯರಿಗೆ ಅನುಕೂಲವಾಗುತ್ತೆ ಅಂತ ನೋಡಿದ್ರೆ ಅದು ಕೂಡ ಕೇವಲ 180 ಮಹಿಳೆಯರಿಗಷ್ಟೇ ಅನ್ನೋ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿವೆ. ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರೋ ಈ ಚರ್ಚೆಯ ಬಗ್ಗೆ ನೀವೇನಂತೀರಾ? ಬಡ ಮಧ್ಯಮ ವರ್ಗದ ಮಹಿಳೆಯರ ಪರ ನಿಂತಿರೋದಾದ್ರೂ ಯಾರು? ಸಿದ್ದರಾಮಯ್ಯನವರ ಸರ್ಕಾರವಾ ಇಲ್ಲ ಕೇಂದ್ರದ ಮೋದಿ ಸರ್ಕಾರವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.